ಎಲ್ರಿಗೂ ನಮಸ್ಕಾರ. ನಾನು ಈ ದಿನ ನಮ್ಮ ಜಗನ್ಮಾತೆಯಾದಂಥ ಲಲಿತಾ ತ್ರಿಪುರ ಸುಂದರಿಯನ್ನು ಯಂತ್ರ ಮಾರ್ಗದ ಮುಖಾಂತರ ಹೇಗೆ ಹೋಲಿಸ್ಕೊಳ್ಳೋದು ಅಂದರೆ, ಆ ಯಂತ್ರನ ತಗೊಬಂದು ಇಟ್ಟು ಆ ಒಂದು ಸೂಪರ್ಲೇಟಿವ್ ಎನರ್ಜಿ ಏನಿದೆ ದೇವಿದು, ಅದನ್ನು ಹೇಗೆ ನಾವು ನಮ್ಮೊಳಗೆ ಆವಾಹನೆ ಮಾಡ್ಕೊಳ್ಳೋದು ಅನ್ನೋ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಈ ಒಂದು ಯಂತ್ರ ಮಾರ್ಗ ಮಾಡಬೇಕಾದ್ರೆ ಯಂತ್ರದ ಅವಶ್ಯಕತೆ ಇದ್ದೇ ಇರುತ್ತೆ. ನಮಗೆಲ್ರಿಗೂ ಗೊತ್ತಿದೆ, ಶ್ರೀ ಯಂತ್ರನ ಆದಿ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದಾರೆ. ನಾವು 3 ಡೈಮೆನ್ಷನ್ ಇರೋವಂಥ ಶ್ರೀಯಂತ್ರನ ತಗೊಬರಬಾರ್ದು ಮನೆಗೆ. ಇದನ್ನು ಕೇವಲ ಪುರೋಹಿತರು ಅವರೆಲ್ಲ ಅಲ್ಲಿ ಕುಂಕುಮಾರ್ಚನೆ ಅದಕ್ಕೆಲ್ಲ ಕ್ರಮ ಇದು ಮಾಡಿ ಒಂದು ಮಂಡಲ ಅಂತ ಮಾಡಿ ಅಲ್ಲಿ ದೇವಿಯ ಶಕ್ತಿಯನ್ನು ಆವಾಹನೆ ಮಾಡಿಕೊಂಡಿರ್ತಾರೆ. ಹಾಗಾಗಿ ಅದಕ್ಕೆ ಅದರದೇ ಆದಂಥ ಪರಿಶುದ್ಧತೆ ಕ್ರಮ ಇದೆಲ್ಲ ಇರುತ್ತೆ. ಸೊ ಹಾಗಾಗಿ ನಾವು ಒಂದು ಶಕ್ತಿಪೀಠಗಳೇನಿದೆ ನಮ್ಮ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ಈ ಶ್ರೀಯಂತ್ರ ಅಂತ. ಅಂದರೆ ಅದು ಹಿತ್ತಾಳೆಯಲ್ಲಿ ಮಾಡಿರ್ತಾರೆ, ಇಲ್ಲಾಂದರೆ ಫೋಟೋನೇ ಇರುತ್ತೆ. ಅದನ್ನು ತಗೊಬಂದು ನೀವು ಪೂಜೆ ಮಾಡ್ಕೊಬೇಕು. ಇದನ್ನು 9 ಡೇಸ್ ಮಾಡಬೇಕಾಗುತ್ತೆ. ಶ್ರೀಯಂತ್ರನ ನೀವು ಫ್ರೈಡೇ ತಗೊಬಂದು ನೀಟಾಗಿ ಅದನ್ನೆಲ್ಲ ಬಟ್ಟೆಲೆಲ್ಲ ಒರೆಸಿ, ನೀವು ಮಧ್ಯ ಬಿಂದು ಇರುತ್ತೆ ನೋಡಿ, ಅಲ್ಲಿ ಲಲಿತಾ ದೇವಿಯ ಒಂದು ಪ್ಲೇಸ್ ಆಗಿರುತ್ತೆ. ಇನ್ನು ಆ ಚಕ್ರದಲ್ಲಿ ಯಂತ್ರ ಏನು ತೊಗೊಂಬಂದಿರ್ತೀರಲ್ಲ ಅದರಲ್ಲಿ 9 ಚಕ್ರ ಅಂದರೆ 9 ಆಹ್ವಾನಗಳು ಇರುತ್ತೆ. ಅಲ್ಲೆಲ್ಲ ಪ್ರತಿ ಯೋಗಿನಿಗರು ಮತ್ತು ಅವ್ರವ್ರ ಶಕ್ತಿಗಳು ಮತ್ತು ಅಧಿಷ್ಠಾತ್ರಿ ಅಂತ ಅಂದರೆ ಒಂದು ಹೆಡ್, ಆ ಒಂದು ಮಂಡಲಕ್ಕೆ ಹೆಡ್ ಅಧಿದಾತ್ರಿ ಅಂತ ಇರ್ತಾರೆ. ಹಾಗಾಗಿ ನೀವು 9 ದಿನವೂ ಒಂದೊಂದೇ ದೇವಿಗಳದ್ದು ಶಕ್ತಿ ಯೋಗಿನಿಯರದೆಲ್ಲನೂ ಶಕ್ತಿನ ನೀವು ಅಂದರೆ ಅವರ ಒಂದು ಪರ್ಮಿಷನ್ ತಗೊಂಡು ಲಾಸ್ಟ್ ನೀವು ಆ ಬಿಂದು ಏನಿರುತ್ತೆ ಅಲ್ಲಿ ಲಲಿತಾ ದೇವಿನ ನೀವು ಪ್ರಾರ್ಥನೆ ಮಾಡ್ಕೊಬೋದು. ಸೊ 9 ದಿನವೂ ನೀವು ಈ ಶುಕ್ರವಾರ ಸ್ಟಾರ್ಟ್ ಮಾಡಿದ್ರೆ ನೀವು ಶನಿವಾರಕ್ಕೆ ಮುಗಿಯುತ್ತೆ. ಪ್ರತಿದಿನವೂ ನೀವು ಆ ಒಂದು ಶ್ರೀಯಂತ್ರನ ಅದನ್ನು ನೀವು ಭೂಸ್ಪರ್ಶನಾದರೂ ಮಾಡ್ಬೋದು, ಅಂದರೆ ಹಾರಿಜಾಂಟಲಲ್ಲಾದರೂ ಇಡ್ಬೋದು. ಇಲ್ಲ ಅಂತ ಅಂದರೆ ನೀವು ನಿಲ್ಲಿಸ್ಬೋದು, ಫೋಟೋಗಳೆಲ್ಲ ನಿಲ್ಲಿಸ್ತೀವಲ್ಲ ಈಗ ಆ ಥರ ಫೋಟೋಗಳ ಥರ ನಿಲ್ಲಿಸು ಸಹ ನೀವು ಪೂಜೆ ಮಾಡ್ಬೋದು. ಮಧ್ಯ ಬಿಂದು ಏನಿರುತ್ತೆ ಅಲ್ಲಿ ಅರಿಶಿನ ಕುಂಕುಮ ಪ್ರತಿದಿನ ಒಂದೊಂದು ಡಿಫ್ರೆಂಟ್ ಆಗಿರೋವಂಥ ಹೂವನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇಷ್ಟ ಏನು ನಿಮ್ಗೆ ಆಗಬೇಕಾಗಿರುತ್ತೆ ಡಿಸೈರ್ಸು, ಏನಾದರೂ ನಿಮ್ಮ ಮನೇಲಿ ಸಮಸ್ಯೆ, ಯಾವುದೇ ರೀತಿಯಾದ ಸಮಸ್ಯೆ ಆದ್ರೂ ಲಲಿತಾ ತ್ರಿಪುರ ಸುಂದರಿ ಅದಕ್ಕೆ ನಮ್ಮ ಜಗನ್ಮಾತೆ ಯಾವಾಗೂ ಸಿದ್ಧವಾಗಿರ್ತಾರೆ ಭಕ್ತರನ್ನು ರಕ್ಷಣೆ ಮಾಡೋಕ್ಕೆ. ಯಾವುದೇ ರೀತಿಯಾದಂಥ ಈ ನಿಮ್ಮ ಸಮಸ್ಯೆ ಇದ್ರೂ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು 9 ದಿನವೂ ಈ ಒಂದು ಅನುಷ್ಠಾನನ ಮಾಡಬೇಕಾಗುತ್ತೆ. ಯಂತ್ರನೂ ನೀವು ಆ ಶ್ರೀಯಂತ್ರನ ನಿಮ್ಮ ಮನೆ ಅಂದರೆ ದೇವ್ರ ಮನೆಯಲ್ಲೇ ಇಟ್ಕೊಬೋದು. ಇಲ್ಲ ಬೇಡ ಅಂತ ಅಂದರೆ ಎಲ್ಲಾದರೂ ನದಿ ಹರಿಯುತ್ತಲ್ಲ ಆ ಜಾಗದಲ್ಲಿ, ಅಥವಾ ಯಾರು ಓಡಾಡದೇ ಇರೋವಂಥ ಒಂದು ಮರ ಇರುತ್ತಲ್ಲ ಆ ಬುಡದ ಕೆಳಗೆ ಹಾಕ್ಬೋದು. ಆದರೆ ಈ ಅನುಷ್ಠಾನನ 9 ದಿನ ಏನು ಮಾಡ್ತಿರಲ್ಲ 9 ದಿನವೂ ನೀವು ಕಟ್ಟುನಿಟ್ಟಾಗಿ ಮಾಡಬೇಕಾಗುತ್ತೆ. ಬ್ರಹ್ಮಚರ್ಯನ ಪಾಲನೆ ಮಾಡಬೇಕಾಗುತ್ತೆ. ನಾನ್ ವೆಜ್ ತಿನ್ನಬಾರ್ದು. ಮತ್ತು ಭಕ್ತಿ ಮೇಯ್ನ್ ಬೇಕಾಗಿರೋದು, ಮನಸ್ಸಿನ ಶುದ್ಧತೆ ಚೆನ್ನಾಗಿರಬೇಕು. ಸರಳವಾದ ಪೂಜೆಯನ್ನು ಮಾಡಿ ನೀವು ಆ ಲಲಿತಾ ತ್ರಿಪುರ ಸುಂದರಿಯ ಒಂದು ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.